ನಮಸ್ಕಾರ ಎಲ್ಲರಿಗೂ. ಆ, ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 88 ಬಗ್ಗೆ ಚರ್ಚೆ ಮಾಡಿದ್ವಿ. ಏನು, ಸಚಿವರು ಮತ್ತು ಅಟಾರ್ನಿ ಜನರಲ್ಗೆ ಇರ್ತಕ್ಕಂಥ ಅಧಿಕಾರಗಳು, ಯಾವುದೇ ಸದನದಲ್ಲಿ ಮಾತನಾಡುವ, ಸದನದ ಸಮಿತಿಯ ಸದಸ್ಯರಾಗುವ ಈ ಎಲ್ಲಾ ಹಕ್ಕುಗಳನ್ನ ಅಟಾರ್ನಿ ಜನರಲ್ ಮತ್ತು ಸಚಿವರು ಪಡ್ಕೊಂಡಿರ್ತಾರೆ. ಆದ್ರೆ ಅಟಾರ್ನಿ ಜನರಲ್ ಅವರು ವೋಟ್ ಹಾಕುವ ಅಧಿಕಾರವನ್ನ ಪಡ್ಕೊಂಡಿರಂಗಿಲ್ಲ. ಮತ್ತೆ ಸಚಿವರು ಸಮಿತಿಯೊಳಗಿದ್ರು ಅಂತಂದ್ರೆ ತಮ್ಮ ಸದನದ ಸಮಿತಿಯನ್ನ ಬಿಟ್ಟು ಬೇರೆ ಸದನದ ಸಮಿತಿಯೊಳಗೆ ಸಚಿವರು ಸದಸ್ಯರಾಗಿದ್ರು ಅಂತಂದ್ರೆ ಅವಾಗೂ ಕೂಡ ಅವರು ವೋಟ್ ಹಾಕುವಂಗಿಲ್ಲ ಅಂತೇಳಿ ಅಷ್ಟು ಕಂಡೀಷನ್ ಗಳನ್ನ ನೋಡಿದ್ವಿ. ಎಲ್ಲಿ ಆರ್ಟಿಕಲ್ 88. ಇನ್ನು ಆರ್ಟಿಕಲ್ 89 ಬಗ್ಗೆ ಚರ್ಚೆ ಮಾಡಬೇಕು. ಆರ್ಟಿಕಲ್ 89 ಏನಪ್ಪಾ ಅಂತಂದ್ರೆ ಆಫೀಸರ್ಸ್ ಆಫ್ ದಿ ಹೌಸಸ್, ಏನು ಸದನಗಳ ಸದನದ ಅಧಿಕಾರಿಗಳ ಬಗ್ಗೆ ಹೇಳ್ತೈತಿ. ಸದನದ ಅಧಿಕಾರಿಗಳು, ಆಫೀಸರ್ಸ್ ಆಫ್ ಹೌಸಸ್ ಅಂತ. ಏನ್ ಇವರು ಯಾಕ ಸದನದ ಅಧಿಕಾರಿಗಳು ಯಾಕೆ ಬೇಕು ಅಂತಂದ್ರೆ ಸದನದ ಕಾರ್ಯಕಲಾಪಗಳು ಸರಿಯಾಗಿ ನಡ್ಕೊಂಡು ಹೋಗಾಕ ಅಧಿಕಾರಿಗಳು ಬೇಕಾಗ್ತೈತಿ. ಫಾರ್ ಎಕ್ಸಾಂಪಲ್, ಒಂದು ಸ್ಕೂಲ್ ನೊಳಗೆ ಹೆಡ್ ಮಾಸ್ಟರ್ ಇರಬೇಕು. ಯಾಕೆ ಹೆಡ್ ಮಾಸ್ಟರ್ ಇರಬೇಕು? ಯಾಕಿರ್ಬೇಕು ಅಂತಂದ್ರೆ ಆ ಶಾಲೆಯ ಆಡಳಿತ ಸರಿಯಾಗಿ ನಡೆಕೊಂಡು ಹೋಗಾಕ ಅವ್ರು ಬೇಕು. ಇರ್ಲಿಲ್ಲ ಅಂತಂದ್ರೆ ಎಲ್ಲಾ ಹುಡುಗರು ಚಂಗ್ಯಾಮಿಂಗ್ಯಾನ್ ಕೆಲಸ ಮಾಡ್ತವೆ. ತಮ್ಮ ಮನಸ್ಸಿಗೆ ಬಂದಂಗೆ ಯಾವ್ದೋ ಮಾಸ್ತರ್ ತನ್ನ ಮನಸ್ಸಿಗೆ ಬಂದಂಗೆ ಯಾವ್ದೋ ಪೀರಿಯಡ್ ತಗೊಳ್ಳೋದು, ಯಾವ್ದೋ ಕ್ಲಾಸಿನ ಹುಡುಗರು ಎಲ್ಲೋ ಕ್ಲಾಸಿಗೆ ಬಂದು ಕೂಡೋದು, ಇವೆಲ್ಲ ಅಸ್ತವ್ಯಸ್ತ ಆಗ್ತಾವು. ಅದಕ್ಕೆ ಹೆಡ್ ಮಾಸ್ಟರ್ ಇದ್ದ ಅಂತಂದ್ರೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಟೈಮ್ ಟೇಬಲ್ ಅನ್ನ ಹಾಕ್ತಾನೆ. ಈ ಮಾಸ್ತರ ಈ ಸಮಯಕ್ಕೆ ಈ ಕ್ಲಾಸಿಗೆ ಹೋಗಿ ಕ್ಲಾಸ್ ಅನ್ನ ತಗೋಬೇಕು. ಆಟದ ಪೀರಿಯಡ್ ಈ ಕ್ಲಾಸಿಗೆ ಈ ಟೈಮ್ನಾಗ ಇರ್ತೈತಿ. ಆಮೇಲೆ ಯಾವ ಕಾರ್ಯಕ್ರಮಗಳನ್ನ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಎಲ್ಲವನ್ನೂ ಕೂಡ ಯಾರು ಮಾಡ್ತಾರ ಅಂತಂದ್ರೆ ಹೆಡ್ ಮಾಸ್ಟರ್ ಮಾಡ್ತಾರೆ. ಹಾಗೆ ಸದನಕ್ಕೂ ಒಬ್ರು ಹೆಡ್ ಮಾಸ್ಟರ್ ಬೇಕು. ಸದನದೊಳಗೆ ಬಂದು ನಾವೆಲ್ಲ ಚರ್ಚೆ ಮಾಡ್ತೀವಿ ಅಂತೇಳಿ ಮನಸ್ಸಿಗೆ ಬಂದಂಗೆ ಕೂತಿ ನಮ್ಮ ಗ್ರಾಮದ ಸಮಸ್ಯೆ ಮೊದಲು ತಗೋರಿ, ನಿಮ್ಮ ಗ್ರಾಮದ ಮೊದಲು ಸಮಸ್ಯೆ ತಗೋರಿ ಅಂತೇಳಿ ಎಲ್ಲರೂ ಕೂತು ಜಗಾಡ್ಕೊತ ಕೂಡೋದಾಗ್ತೈತೆ. ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ಯಾವ ದಿನ ಯಾವ ಕಲಾಪವನ್ನ ನಡೆಸಬೇಕು, ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಯಾರು? ಅಧ್ಯಕ್ಷರು. ಅವರನ್ನ ನಾವು ಆಫೀಸರ್ಸ್ ಆಫ್ ದಿ ಹೌಸಸ್ ಅಂತ ಕರಿತೀವಿ. ಸದನಗಳ ಅಧಿಕಾರಿಗಳವರು. ಅಧಿಕಾರ ಅವರ ಹತ್ರ ಇರ್ತೈತಿ. ಯಾವ ಅಧಿಕಾರ? ಯಾವ ಸಮಯಕ್ಕೆ ಯಾವ ವಿಷಯಗಳನ್ನ ಚರ್ಚಿಸುವ ಅಧಿಕಾರ, ಚರ್ಚಿಸಬೇಕು ಎಂಬುದನ್ನ ತೀರ್ಮಾನ ಮಾಡುವ ಅಧಿಕಾರ. To decide the matters for the discussion. On what time what matter will be discussed. ಈ ರೀತಿ ಎಲ್ಲವನ್ನು ಯೋಜನೆಬದ್ಧವಾಗಿ ಮಾಡಿದಾಗ ಮಾತ್ರ ಸದನಗಳು ನಡೀತವೆ. ಇರ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಸಂತೆ ಆಗಿಬಿಡತೈತೆ ಅದು. ಆರೋಗ್ಯ ಸಂತೆ ಆಕೈತಿ. ಬದ್ನಿಕಾಯಿ 10 ರೂಪಾಯಿ ಅಂತೇಳಿ ಇವ್ ಓದಿರ್ತಿರ್ತಾನೆ, ಹೀರಿಕಾಯಿ 10 ರೂಪಾಯಿ ತಾವು ಓದಿರ್ತಿರ್ತಾನೆ. ಯಾವ್ದು ಕೇಳೋದು ಯಾವ್ದು ಬಿಡೋದು, ಏನ್ ನಡೆದೈತೆ ಅಂತ ಗೊತ್ತಾಗಂಗಿಲ್ಲ. ಹೌದಾ? ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಆ ಸಮಯಕ್ಕೆ ಸರಿಯಾಗಿ ಕಾರ್ಯಕಲಾಪಗಳು ನಡೆದುಕೊಂಡು ಹೋಗಲು, ವಿಷಯಗಳ ಚರ್ಚೆಗಳು ನಡೆದುಕೊಂಡು ಹೋಗಲು ಅದನ್ನು ಡಿಸೈಡ್ ಮಾಡಕ್ಕೆ ಒಬ್ಬರು ಅಧ್ಯಕ್ಷರು ಬೇಕು. ಅವರನ್ನ ನಾವು ಆಫೀಸರ್ಸ್ ಆಫ್ ದಿ ಹೌಸಸ್ ಅಂತ ಕರಿತೀವಿ. ಅದರ ಬಗ್ಗೆ ಚರ್ಚೆ ಮಾಡೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 89. ಸದನದ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡೋದು. ಯಾವ ಸದನದ್ದು? ರಾಜ್ಯಸಭೆಯದ್ದು. ಸರಿ, ರಾಜ್ಯಸಭೆಯ ಅಧ್ಯಕ್ಷರು ಯಾರು ಇರ್ತಾರೆ, ಉಪಾಧ್ಯಕ್ಷರನ್ನ ಹೆಂಗೆ ಆಯ್ಕೆ ಮಾಡ್ತಾರೆ ಅನ್ನೋದರ ಬಗ್ಗೆ ಆರ್ಟಿಕಲ್ 89 ಡಿಸ್ಕಷನ್ ಮಾಡ್ತೈತಿ. ಅದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಪೂರ್ತಿ ವಿಡಿಯೋನ ನೋಡಿದಾಗ ಅದ್ರ ಬಗ್ಗೆ ಮಾಹಿತಿ ಸಿಗ್ತೈತಿ. ಹೌದಾ? ಸರಿ, ಈಗ ಚರ್ಚೆ ಮಾಡೋಣ. ಏನ್ ಹೇಳ್ತೈತಿ ಆರ್ಟಿಕಲ್ 89? ಆರ್ಟಿಕಲ್ 89 3 ಉಪವಿಧಿಗಳದಾವ. ಮೇನು ವಿಧಿ ಆರ್ಟಿಕಲ್ 89, ಅದರ ಉಪವಿಧಿಗಳು 3 ಅದಾವ. ಅವು ಏನೇನ್ ಹೇಳ್ತಾವ ಅನ್ನೋದನ್ನ ನೋಡೋಣ. ಸರಿ, ಆರ್ಟಿಕಲ್ 89 ಉಪಬಂಧ ಏನ್ ಹೇಳ್ತೈತಿ ಅಂತಂದ್ರೆ ದ ವೈಸ್ ಪ್ರೆಸಿಡೆಂಟ್ ಆಫ್ ದಿ ಇಂಡಿಯಾ ಶಾಲ್ ಬಿ ದ ಎಕ್ಸ್ ಆಫಿಸಿಯೋ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್ ಆರ್ ರಾಜ್ಯಸಭಾ. ನಾವು ಈಗಾಗಲೇ ಚರ್ಚೆ ಮಾಡಿವಿ ಸರ್. ಮತ್ತೆ ಚರ್ಚೆ ಮಾಡಿದ್ರೆ ಮತ್ತೆ ಯಾಕೆ ವಾಪಸ್ ಹೇಳಕತ್ತೀರಿ ಅಂತ ಕ್ವಶನ್ ಬರ್ತೈತಿ ಅಂದ್ರೆ ಇಲ್ಲ, ಏನಾಕೈತಿ ಅಂತಂದ್ರೆ ಇದು ಪದೇ ಪದೇ ರಿಕರಿಂಗ್ ಆಗ್ತಿರ್ತವೆ ಕೆಲವೊಂದಿಷ್ಟು ಟರ್ಮ್ಸ್ಗಳು. ಆಮೇಲೆ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡುವಾಗ, ವ್ಯವಸ್ಥಿತ ಪದವಿಯ ಕೆಲಸ ಕಾರ್ಯಗಳನ್ನ ಚರ್ಚೆ ಮಾಡುವಾಗ ಅವು ಪದೇ ಪದೇ ಮರುಕಳಿಸ್ತಿರ್ತವೆ. ಹೌದಾ? ಇಲ್ಲಿ ನೋಡೋಣ. ವೈಸ್ ಪ್ರೆಸಿಡೆಂಟ್ ಆಫ್ ದಿ ಇಂಡಿಯಾ ಏನು, ಭಾರತದ ಉಪರಾಷ್ಟ್ರಪತಿಯು ಏನಾಗಿರ್ತಾರ? ಶಾಲ್ ಬಿ ಕಂಪಲ್ಸರಿ ಏನು ದ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್. ಭಾರತದ ಉಪರಾಷ್ಟ್ರಪತಿಯು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ದಿಸ್ ಇಸ್ ಅನ್ ಫಂಕ್ಷನ್ ಆಫ್ ದಿ ವೈಸ್ ಪ್ರೆಸಿಡೆಂಟ್. ಪದ ನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಅಂದ್ರೆ ನೀವು ಬೇರೆ ಯಾರನ್ನು ಆಯ್ಕೆ ಮಾಡುವಂಗನ ಇಲ್ಲ. ಅಧ್ಯಕ್ಷರಿಗಾಗಿ ಏನು ರಾಜ್ಯಸಭೆಯ ಅಧ್ಯಕ್ಷರಿಗಾಗಿ ಬೇರೆ ಯಾರನ್ನು ಆಯ್ಕೆ ಮಾಡುವಂಗಿಲ್ಲ. ರಾಜ್ಯಸಭೆಯ ಅಧ್ಯಕ್ಷರು ಯಾರು ಇರ್ತಾರೋ ಅಂತಂದ್ರೆ ಭಾರತದ ಉಪರಾಷ್ಟ್ರಪತಿಗಳು ಇದ್ದೇ ಇರ್ತಾರೆ. ಇಫ್ ದೇರ್ ವಿಲ್ ಬಿ ದ ವೈಸ್ ಪ್ರೆಸಿಡೆಂಟ್ ಇನ್ ಇಂಡಿಯಾ, he will be sitting as a president of the Rajya He is functioned or executed his function as a president of the Rajya Sabha. ಏನಾಗೈತಿ? ಉಪರಾಷ್ಟ್ರಪತಿ ಇದ್ರು ಅಂತಂದ್ರೆ
ಭಾರತದ ಉಪರಾಷ್ಟ್ರಪತಿಗಳ ಬಗ್ಗೆ ಚರ್ಚೆ ಮಾಡಿವಿ ಈ ಹಿಂದೆ, ಅಲ್ಲಿನೂ ಕೂಡ ಹೇಳಿವಿ. ಭಾರತಕ್ಕೆ ಒಬ್ಬರು ಉಪರಾಷ್ಟ್ರಪತಿ ಇರಲೇಬೇಕು. ಭಾರತಕ್ಕೊಬ್ಬರು ಉಪರಾಷ್ಟ್ರಪತಿ ಇದ್ರು ಅಂತಂದ್ರೆ ಅವರ ಪರ್ಟಿಕ್ಯುಲರ್ ಕೆಲಸ ಏನು, ಕಾಯಮಾಗಿ ಮಾಡ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದ್ರೆ ಅವರು ರಾಜ್ಯಸಭೆಯ ಅಧ್ಯಕ್ಷರಾಗಿ ಕೆಲಸ ಮಾಡಬೇಕು. ಯಾವಾಗ ರಾಷ್ಟ್ರಪತಿಯ ಪದವಿ ಖಾಲಿ ಇರುತ್ತದೆಯೋ ಅಥವಾ ಆಫೀಸ್ ಖಾಲಿ ಇರುತ್ತದೆಯೋ ಅವಾಗ ಅವರು ರಾಷ್ಟ್ರಪತಿಯಾಗಿ ಕೆಲಸ ಮಾಡಬೇಕು ಆಸ್ ಅ ಹಂಗಾಮಿ ರಾಷ್ಟ್ರಪತಿ. ಹೌದಾ? ರಾಷ್ಟ್ರಪತಿ ಪದವಿ ಖಾಲಿ ಇರಲಿಲ್ಲ ಅಂತಂದ್ರೆ ಅವ್ರ ಕೆಲಸ ಏನಪ್ಪಾ ಅಂತಂದ್ರ ಏನು ರಾಜ್ಯಸಭೆಯ ಕಾರ್ಯಕಲಾಪಗಳನ್ನ ಹೆಂಗ ನಡ್ಸ್ಕೊಂಡು ಹೋಗ್ಬೇಕು ಆಸ್ ಅ ಪ್ರೆಸಿಡೆಂಟ್. ಅವರು ರಾಜ್ಯಸಭೆಯ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಬೇಕು. ಹಿ ಶಾಲ್ ಬಿ ಕಂಪಲ್ಸರಿ. ವೈಸ್ ಪ್ರೆಸಿಡೆಂಟ್ ಕಡ್ಡಾಯವಾಗಿ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ಇಲ್ರಿ ನಾವು ಅಲ್ಲ ಅನ್ನಕ್ಕೆ ಬರಂಗಿಲ್ಲ, ನಿನ್ನ ಫಂಕ್ಷನ್ ಅದೇ, ನಿನ್ನ ಕೆಲಸ ಅದೇ. ಇಟ್ ಈಸ್ ಆನ್ ಯುವರ್ ಡ್ಯೂಟಿ ಟು ಪ್ರಿಸೈಡ್ ಓವರ್ ದಿ functions or preside over the functions as a president of the ರಾಜ್ಯಸಭಾ. ನೀನು ರಾಜ್ಯಸಭೆಯ ಅಧ್ಯಕ್ಷನಾಗಿ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗಲೇಬೇಕು. ಇಟ್ ಈಸ್ ಆನ್ ಯುವರ್ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ. ಯಾರಿಗಿದು? ಉಪರಾಷ್ಟ್ರಪತಿಗೆ. ಉಪರಾಷ್ಟ್ರಪತಿಯವರೇ, ನೀವು ರಾಜ್ಯಸಭೆಯ ಅಧ್ಯಕ್ಷರಾಗಿ ಕೆಲಸ ನಡೆಸಿಕೊಂಡು ಹೋಗ್ಬೇಕು. ಇಲ್ರಿ ನಾನು ಉಪರಾಷ್ಟ್ರಪತಿ, ನಾ ಯಾಕೆ ರಾಜ್ಯಸಭೆಯ ಅಧ್ಯಕ್ಷ ಆಗ್ಲಿ? ನಾನು ರಾಜ್ಯಸಭೆಯ ಸದಸ್ಯನೇ ಅಲ್ಲ. ಒಂದು ವಿಶೇಷ, ಉಪರಾಷ್ಟ್ರಪತಿಯವರು ಯಾವುದೇ ಸದನದ ಸದಸ್ಯನಾಗಿರುವಂತಿಲ್ಲ, ಆದ್ರೆ ಅವರು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ವಿಶೇಷ ಇದು. ಹೌದಾ? ನಾನು ಆ ರಾಜ್ಯಸಭೆಯ ಸದಸ್ಯನೇ ಅಲ್ಲ, ನಾ ಯಾಕೆ ರಾಜ್ಯಸಭೆಯ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಅಧ್ಯಕ್ಷಗಿರಿಯನ್ನು ನಾ ಯಾಕೆ ತಗೋಬೇಕು ಅಂತ ಕ್ವಶನ್ ಮಾಡಂಗಿಲ್ಲ. ಇಟ್ ಈಸ್ ಕಾನ್ಸ್ಟಿಟ್ಯೂಷನ್ ಸೇಸ್ ದಟ್ ಇಟ್ ಈಸ್ ಯುವರ್ ಡ್ಯೂಟಿ ಟು ಪ್ರಿಸೈಡ್ ಓವರ್ ದಿ ಫಂಕ್ಷನ್ಸ್ ಆಫ್ ದಿ ರಾಜ್ಯಸಭಾ ಆಸ್ ಅ ಪ್ರೆಸಿಡೆಂಟ್. ಇಟ್ ಈಸ್ ಅನ್ ಬಾಂಡೆಡ್ ಡ್ಯೂಟಿ ಆಫ್ ದಿ ವೈಸ್ ಪ್ರೆಸಿಡೆಂಟ್. ವೈಸ್ ಪ್ರೆಸಿಡೆಂಟ್ ಅನ್ನ ಬಂಧನಕಾರಿಯಾಗಿ ಮಾಡಿರ್ತೈತಿ. ಎದಕ್ಕೆ ಬಂಧನ ಮಾಡ್ತೈತಿ ಅಂತ, ನೀ ಆ ಕೆಲಸಗಳನ್ನ ಮಾಡಲೇಬೇಕು ಅಂತೇಳಿ ಬಂಧನ ಮಾಡ್ತೈತಿ. ಯಾವ ಕೆಲಸಗಳನ್ನ? ರಾಜ್ಯಸಭೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವ ಕೆಲಸಗಳನ್ನ. ಯು ಕೆನಾಟ್ ಡೆನೈಡ್ ಇಟ್. ನೀವು ಅದನ್ನ ನಾವು ಅಲ್ಲಿ ಅನ್ನಕ ಬರಂಗಿಲ್ಲ. ಅಲ್ಲಿ ಅಂದ್ರೆ ನಡಿಮಣಿಗೆ ಅಂತಾರ ಅವರು. ಹೌದಾ? ಇದು 1ನೇ ಕಲಂ. ಯಾವುದು? ಉಪವಿಧಿ. ಆರ್ಟಿಕಲ್ 89 ಉಪವಿಧಿ 1 ಹೇಳ್ತೈತಿ ಏನಂತಂದ್ರೆ, ಉಪರಾಷ್ಟ್ರಪತಿ ಅವರು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿರಬೇಕು. ಅದು ಬಿಟ್ಟು ಇಲ್ರಿ ಅವ್ರು ನಮ್ಮ ಅವರು ರಾಜ್ಯಸಭೆಯ ಸದನದ ಸದಸ್ಯರೇ ಅಲ್ಲ, ಅವ್ರನ್ನ ಯಾಕೆ ನಾವು ರಾಜ್ಯಸಭೆ ಅಧ್ಯಕ್ಷರನ್ನಾಗಿ ಮಾಡೋಣ್ರಿ, ನಮ್ಮೊಳಗೆ ಯಾರನ್ನಾದ್ರೂ ಒಬ್ರು ನಾವು ಅಧ್ಯಕ್ಷರು ಮಾಡ್ತೀವಿ ಅಂತೇಳಿ ರಾಜ್ಯಸಭೆಯ ಸದಸ್ಯರು ಅನ್ನಕ್ ಬರಂಗಿಲ್ಲ. ಇಟ್ ಈಸ್ ಅನ್ ಡೈರೆಕ್ಷನ್ ಗಿವನ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಟು ದಿ ರಾಜ್ಯಸಭಾ. ಇಲ್ರಿ ನಮ್ಮ ಮನೆಯವ್ರ ಒಬ್ಬರಾಗ್ಲಿ, ನಾ ಯಾಕೆ ಉಪರಾಷ್ಟ್ರಪತಿನ ಕರ್ಕೊಂಡ್ ಬರಲ್ರಿ ಅಂತ ನೀವು ಅನ್ನಂಗಿಲ್ಲ. ಯು ಕ್ಯಾನ್ ನಾಟ್ ಸೇ ದಟ್. ಬಿಕಾಸ್ ಆಫ್ ವಾಟ್? ದ ಕಾನ್ಸ್ಟಿಟ್ಯೂಷನ್ ವಿಲ್ ಕ್ಲಾರಿಫೈ ದಟ್. ಅದನ್ನ ಸ್ಪಷ್ಟಪಡಿಸ್ತೈತಿ ಕಾನ್ಸ್ಟಿಟ್ಯೂಷನ್. ನಿಂದೇ ಒಂದು ಕಾನ್ಸ್ಟಿಟ್ಯೂಷನ್ ತಗೊಂಡು ಹೋಗಂಗಿಲ್ಲ ಅಲ್ಲೇ. ನೀ ಏನ್ ಮಾಡ್ಬೇಕು ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತೈತಿ ಅದನ್ನ ಮಾಡ್ಬೇಕಷ್ಟೇ. ಇಲ್ರಿ ನಾವು ನಮ್ಮ ಮನಿ ಒಳಗೆ ಸಭೆ ಕಲಾಪಗಳನ್ನ ನಡೆಸಬೇಕಾದ್ರೆ ನಮ್ಮಲ್ಲಿ ಒಬ್ಬರನ್ನ ಹಿರಿಯರ್ ಮಾಡ್ತೀವಿ, ಅದು ಬಿಟ್ಟು ನಾವ್ ಯಾಕೆ ಹೊರಗಿನ ಅವ್ರನ್ನ ಕರ್ಕೊಂಡ್ ಬಂದು ಅಧ್ಯಕ್ಷರನ್ನಾಗಿ ಮಾಡೋಣ ಅಂತೇಳಿ ನೀವು ಅನ್ನಂಗಿಲ್ಲ. ಉಪರಾಷ್ಟ್ರಪತಿ ರಾಜ್ಯಸಭೆಯ ಸದಸ್ಯನಲ್ಲದಿದ್ದರೂ ಕೂಡ ಆತ ರಾಜ್ಯಸಭೆಯ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಲೇಬೇಕು ಅಂತೇಳಿ ಆರ್ಟಿಕಲ್ 89 ಉಪಬಂಧ 1 ಹೇಳ್ತೈತಿ. ಹೀಗಾಗಿ ನೀವು ಅವ್ರನ್ನ ಇಲ್ರಿ ನಾ ರಾಜ್ಯಸಭೆಗೆ ನಾ ಉಪರಾಷ್ಟ್ರಪತಿನ ಕರೆಯೋದಿಲ್ಲ, ಅವ್ರು ಬರಲಾರ್ದಂಗ ನಾ ಗೇಟಿಗೆ ಅಡ್ಡು ಮಾಡ್ಕೋತನು, ಇಲ್ಲ, ಅವೇನೂ ಇಲ್ಲ. ಅಡ್ಡು ಮಾಡ್ಕೊಳ್ಳೋದು, ಉದ್ದು ಮಾಡ್ಕೊಳ್ಳೋದು ಅವೆಲ್ಲ ಮರ್ತು ಬಿಡ್ರಿ. ಉಪರಾಷ್ಟ್ರಪತಿ ರಾಜ್ಯಸಭೆ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸತಕ್ಕದ್ದು. ಆರ್ಟಿಕಲ್ 89 ಉಪಬಂಧ 1. ವೈಸ್ ಪ್ರೆಸಿಡೆಂಟ್ ಶಾಲ್ ಬಿ vice president has be acting ಅಲ್ಲ, vice president will be the president of the Rajya Sabha. He is taking a charge as a president of the Rajya Sabha. ಅದನ್ನ ನಾವು ಮಾಡ್ಲೇಬೇಕು, ಅನಿವಾರ್ಯ. ಆಕ್ಟಿಂಗ್ ಅಂತದ್ದು ಏನೂ ಇಲ್ಲ. he will be the president of the Rajya Sabha. ಯಾರು? ಉಪರಾಷ್ಟ್ರಪತಿ. ಇದು ಗೊತ್ತಿರಬೇಕು. ಇನ್ನ ಆರ್ಟಿಕಲ್ 89 ಉಪಬಂಧ 2 ಏನ್ ಹೇಳ್ತೈತಿ ಅಂತ ಹೇಳಿ ನೋಡೋಣ. ಒಂದು ಸನ್ನಿವೇಶವನ್ನ ಇಮ್ಯಾಜಿನ್ ಮಾಡ್ಕೊಡ್ರಿ. ಏನಪ್ಪಾ ಅಂತಂದ್ರ, ರಾಷ್ಟ್ರಪತಿಗಳ ಪದವಿ ಖಾಲಿ ಆಗೈತಿ. ಅಲ್ಲಿ ಆ ಖಾಲಿಯಾದ ಜಾಗಕ್ಕೆ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಕತ್ತಾರ. ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರ. ನಂತರ ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಬೇಕು? ರಾಜ್ಯಸಭೆಯ ಕಾರ್ಯಕಲಾಪಗಳನ್ನ ಯಾರು ನಡೆಸ್ಕೊಂಡು ಹೋಗ್ಬೇಕು? If there is no vice president in their office, he is acting as a president. When the president post is vacated, then who shall carry the functions of the Rajya Sabha president? ಅಂತೇಳಿ ಒಂದು ಕ್ವಶನ್ ಅರೈಸ್ ಆಗ್ತೈತಿ.
ರಾಷ್ಟ್ರಪತಿ ಪದವಿ ಖಾಲಿಯಾದಾಗ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ರಾಜ್ಯಸಭೆಯ ಅಧ್ಯಕ್ಷನಾಗಿ ಯಾರು ಕಾರ್ಯನಿರ್ವಹಿಸಬೇಕು? ದೇರ್ ಇಸ್ ಅನ್ ಕ್ವಶನ್ ವಿಲ್ ಬಿ ಅರೈಸ್ ಇಫ್ ದಿಸ್ ಟೈಪ್ ಆಫ್ ಸಿಚುವೇಶನ್ ವಿಲ್ ಬಿ ಅರೈಸ್. ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಗಳು ಉದ್ಭವಿಸಿದಾಗ ಇಂಥ ಕ್ವಶನ್ಗಳು ಅರೈಸ್ ಆಗ್ತವೆ. ಆವಾಗ ಇಲ್ರಿ ನಾಲ್ಕು ಅಂತ ಮನಸ್ಸಿಗೆ ಬಂದವರೆಲ್ಲ ರಾಜ್ಯಸಭೆಯ ಅಧ್ಯಕ್ಷನ ಕುರ್ಚಿಯಲ್ಲಿ ಕೂಡಕ್ ಬರೋದಿಲ್ಲ. ದೆನ್ ವಾಟ್? ನಂತರ ಏನ್ ಮಾಡಬೇಕು ಅಂತಂದ್ರೆ ರಾಜ್ಯಸಭೆಯವರು ಏನ್ ಮಾಡ್ತಾರೋ ಅಂತಂದ್ರ ಉಪಾಧ್ಯಕ್ಷರನ್ನ ಒಬ್ಬರು ನೇಮಕ ಮಾಡಿರ್ತಾರೆ. ತಮ್ಮಲ್ಲಿಯೇ ಇರ್ತಕ್ಕಂಥ ಸದಸ್ಯರನ್ನ ಒಳಗೊಂಡಂತೆ ಉಪಾಧ್ಯಕ್ಷರನ್ನ ನೇಮಕ ಮಾಡ್ಕೊಂಡಿರ್ತಾರೆ. ಏನ್ ಹೇಳ್ತೈತಿ ನೋಡೋಣ. The Rajya Sabha shall elect one of its members to be the deputy chairman who presides in the absence of the chairman. ಇಷ್ಟೇ ಕತೆ. ಏನು ರಾಜ್ಯಸಭೆ ಏನು ಮಾಡಬೇಕು? ತಮ್ಮಲ್ಲಿ ಒಬ್ರು ಶಾಲ್ ಅಂತೇಳಿ ಬರ್ದಾರ ಇಲ್ಲಿ. ಇಟ್ ಇಸ್ ಅನ್ ಕಂಪಲ್ಸರಿ. ಏನು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡುವುದು ಕಡ್ಡಾಯವಾಗಿರ್ತಕ್ಕಂಥ ಕೆಲಸ ಯಾರದ್ದು? ರಾಜ್ಯಸಭೆಯ ಸದಸ್ಯರದ್ದು. ಅಂದ್ರೆ ಒಂದು ವಿಷಯ ಸ್ಪಷ್ಟ ಆಗ್ತೈತಿ, ರಾಜ್ಯಸಭೆಯ ಉಪಾಧ್ಯಕ್ಷರು ರಾಜ್ಯಸಭೆಯ ಸದಸ್ಯರಾಗಿರ್ತಾರೆ. ಯಾರು? ಉಪಾಧ್ಯಕ್ಷರು, ಅಧ್ಯಕ್ಷರಲ್ಲ. ಅಧ್ಯಕ್ಷರು ಇಲ್ಲದ ಟೈಮ್ನಾಗ ಈ ಉಪಾಧ್ಯಕ್ಷರು ಏನ್ ಮಾಡ್ತಾರೋ ಅಂತಂದ್ರೆ ಚೇರ್ ಸರ್ಸ್ಕೊಂಡು ಕೊಡ್ತಾರೆ. ನಾನ ರಾಜ್ಯಸಭೆ ಅಧ್ಯಕ್ಷರು ಇಲ್ರಿ, ಹೀಗಾಗಿ ನಾನ ಅಧ್ಯಕ್ಷ. ಯಾರು? ಉಪಾಧ್ಯಕ್ಷರು ಆ ಕೆಲಸ ಮಾಡ್ತಾರ. when the chairman is absent. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಯಾವ ಸಮಯದಲ್ಲಿ ರಾಜ್ಯಸಭೆಯ ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೋ ಅಂತಂದ್ರೆ ಯಾವಾಗ ಉಪರಾಷ್ಟ್ರಪತಿಯ ಆಫೀಸ್ ಖಾಲಿ ಇರುತ್ತೆ ಅವಾಗ ಎಲ್ಲರೂ ಆ ಉಪಾಧ್ಯಕ್ಷರು, ಯಾವುದು ರಾಜ್ಯಸಭೆಯ ಉಪಾಧ್ಯಕ್ಷರು ರಾಜ್ಯಸಭೆಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಇದು ನಮಗೆ ಗೊತ್ತಿರಬೇಕು. ಸರ್, ಈ ಉಪರಾಷ್ಟ್ರಪತಿ ಇದ್ದವ್ರು ರಾಷ್ಟ್ರಪತಿ ಆಗಿರ್ತಾರೆ, ಆಮೇಲೆ ರಾಜ್ಯಸಭೆ ಉಪಾಧ್ಯಕ್ಷರಿದ್ದವ್ರು ಉಪರಾಷ್ಟ್ರಪತಿ ಆಗ್ತಾರೇನ್ರಿ ಅಂತ ಕೇಳ್ಬೋದು. ಹಂಗಾಮಿ ಉಪರಾಷ್ಟ್ರಪತಿ ಆಗ್ತಾರೇನ್ರಿ ಅಂತೇಳಿ. ಇಲ್ಲ, ದೇರ್ ಇಸ್ ನೋ ಪ್ರೊವಿಷನ್ ಎಟ್ ಆಲ್ ಲೈಕ್ ದಟ್ ಪ್ರೊವಿಷನ್. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಪ್ರೊವಿಷನ್ಗಳಿಲ್ಲ. ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸುವ ಸಂದರ್ಭಗಳು ಬಂದಾಗ ಆ ಪ್ರೊವಿಷನ್ಗಳಿಗೆ ಸಂಬಂಧಿಸಿದಂತೆ, ಆ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರೊವಿಷನ್ಗಳಿದಾವೆ. ಆದರೆ ರಾಜ್ಯಸಭೆಯ ಉಪಸಭಾಪತಿ, ರಾಜ್ಯಸಭೆಯ ಉಪಾಧ್ಯಕ್ಷ, ಉಪರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸುವ ಯಾವುದೇ ಸಂದರ್ಭಗಳ ಬಗ್ಗೆ ಪ್ರಾವಿಷನ್ಗಳಿಲ್ಲ. ನೀವು ಅನ್ಬೋದು, ಸರ್ ಉಪರಾಷ್ಟ್ರಪತಿ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಆ ಪದನಿಮಿತ್ತ ಅಧ್ಯಕ್ಷರಾದಾಗ ಈಗ ಯಾರು ಉಪರಾಷ್ಟ್ರಪತಿ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಯಾವುದರದು? ರಾಜ್ಯಸಭೆದು. ಇವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವಾಗ ಈ ಉಪರಾಷ್ಟ್ರಪತಿ ಪದವಿಯಲ್ಲಿ ಅವರು ಕಾರ್ಯನಿರ್ವಹಿಸಂಗಿಲ್ಲ, ರಾಷ್ಟ್ರಪತಿ ಪದವಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ಈಗ ಇವರು ಆಫೀಸ್ ಖಾಲಿ ಆಗಿರ್ತೈತಿ. ಹಂಗ ರಾಜ್ಯಸಭೆ ಉಪಸಭಾಪತಿ ಏನ್ ಮಾಡ್ತಾನೆ ಅಂತ ಅವ್ರ ಪೋಸ್ಟ್ ಅನ್ನ ತಗೊಂತಾನೆ. ಏನು? ರಾಜ್ಯಸಭೆ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿರ್ತಾನೆ. ರಾಜ್ಯಸಭೆ ಅಧ್ಯಕ್ಷ ಪದನಿಮಿತ್ತ ಉಪರಾಷ್ಟ್ರಪತಿ ಅಂದಾಗ ಸರ್ ಉಪರಾಷ್ಟ್ರಪತಿ ಈಸ್ಕೊಳ್ಟು ರಾಜ್ಯಸಭೆಯ ಅಧ್ಯಕ್ಷ ತನಕ ಬರಂಗಿಲ್ಲ. ಹೌದಾ? ಉಪರಾಷ್ಟ್ರಪತಿ ಪದವಿನೇ ಬೇರೆ, ರಾಜ್ಯಸಭೆಯ ಅಧ್ಯಕ್ಷರ ಪದವಿನೇ ಬೇರೆ, ಉಪಸಭಾಪತಿಯ ರಾಜ್ಯಸಭೆಯ ಉಪಸಭಾಪತಿ ಪದವಿನೇ ಬೇರೆ. ರಾಜ್ಯಸಭೆಯ ಉಪಸಭಾಪತಿ ಹೆಂಗ ಆಯ್ಕೆ ಆಗ್ತಾನೋ ಅಂತಂದ್ರೆ ರಾಜ್ಯಸಭೆಯ ಸದಸ್ಯರಲ್ಲಿರೋ ಒಬ್ಬ ವ್ಯಕ್ತಿಯನ್ನ ಉಪಸಭಾಪತಿಯಾಗಿ ಆಯ್ಕೆ ಮಾಡ್ತಾರೆ ಅಥವಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ಅರ್ಥ ಆಯ್ತಾ? ಅದು ಬಿಟ್ಟು ಇಲ್ರಿ ಅಧ್ಯಕ್ಷನು ನಾವು ಹೊರಗಿನವರದಾರು, ಉಪಾಧ್ಯಕ್ಷನು ನಾವು ಹೊರಗಿಂದ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಅನ್ನಂಗಿಲ್ಲ. ಕಾನ್ಸ್ಟಿಟ್ಯೂಷನ್ ಇಲ್ ವೆರಿ ಮಚ್ ಕ್ಲಿಯರ್ ಅಬೌಟ್ ದಟ್. ಅದ್ರ ಬಗ್ಗೆ ಸಂವಿಧಾನ ಬಹಳ ಸ್ಪಷ್ಟತೆಯನ್ನ ಕೊಟ್ಟೈತಿ. ಏನಂತಂದ್ರೆ ರಾಜ್ಯಸಭೆಯ ಸದಸ್ಯರಲ್ಲಿನ ಒಬ್ಬ ವ್ಯಕ್ತಿಯನ್ನ ಕಡ್ಡಾಯವಾಗಿ ಆಯ್ಕೆ ಮಾಡಬೇಕು ಉಪಸಭಾಪತಿ ಪೋಸ್ಟ್ಗೆ, ಉಪಾಧ್ಯಕ್ಷ ಪೋಸ್ಟ್ಗೆ. ಉಪಸಭಾಪತಿ ಅಥವಾ ಉಪಾಧ್ಯಕ್ಷ, ವಾಟ್ ಎವರ್ ಇಟ್ ಮೇ ಬಿ, ಎರಡು ಒಂದೇ ಪೋಸ್ಟ್. ಅಧ್ಯಕ್ಷ ಅಂದ್ರೂ ಒಂದೇ, ಸಭಾಪತಿ ಅಂದ್ರೂ ಒಂದೇ. ಸಭೆಯ ಅಧ್ಯಕ್ಷನನ್ನ ಸಭಾಪತಿ ಅಂತ ಕರಿತೀವಿ. ಹೌದಾ? ಅದು ನೆನಪಿರ್ಬೇಕು. ಏನು ಅಂದ್ರೆ ರಾಜ್ಯಸಭೆಗೂ ಒಬ್ಬ ಉಪ ಅಧ್ಯಕ್ಷ ಇದ್ದೇ ಇರ್ತಾನೆ. ಅವನ್ ಕೆಲಸ ಏನು ಅಂತಂದ್ರೆ ಅಧ್ಯಕ್ಷರು ಇಲ್ಲದ ಟೈಮ್ನಾಗ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾನೆ. ಇದು ಗೊತ್ತಿರಬೇಕು. ಏನಪ್ಪಾ ಅಂತಂದ್ರೆ ಉಪಾಧ್ಯಕ್ಷನನ್ನ ಯಾರು ರಾಜ್ಯಸಭೆ ಸದಸ್ಯರು ಆಯ್ಕೆ ಮಾಡಲೇಬೇಕು, ಕಂಪಲ್ಸರಿ, ಕಡ್ಡಾಯವಾಗಿ. ಇಲ್ರಿ ಸರ್ ನಾವು ಆಯ್ಕೆ ಮಾಡೋದಿಲ್ಲ ಅನ್ನಕ್ ಬರೋದಿಲ್ಲ. ಯು ಕೆನಾಟ್ ಸೇ ದಟ್ ಬಿಕಾಸ್ ಆಫ್ ವಾಟ್ ಕಾನ್ಸ್ಟಿಟ್ಯೂಷನಲ್ ವಿಲ್ ಬಿ ಬೈಂಡಿಂಗ್ ಯು that you shall elect a person as a vice president. ನೀವೇನ್ ಮಾಡಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಉಪಾಧ್ಯಕ್ಷನನ್ನಾಗಿ ಆಯ್ಕೆ ಮಾಡಲೇಬೇಕು. ದಟ್ ಇಸ್ ಅನ್ ನೆಸೆಸರಿ ಫಂಕ್ಷನ್ ಆಫ್ ದಿ ರಾಜ್ಯಸಭಾ. ಯು ಕೆನಾಟ್ ಗೋ ಬಿಯಾಂಡ್ ದಿ ಕಾನ್ಸ್ಟಿಟ್ಯೂಷನ್. ಇಲ್ರಿ ಸರ್ ನಾವು ಅಧ್ಯಕ್ಷರನ್ನು ಏನ್ ಮಾಡಿವಿ, ಹೊರಗಿಂದ ಕರ್ಕೊಂಡ್ ಬಂದಿವಿ ಅಂದ್ರೆ ಉಪರಾಷ್ಟ್ರಪತಿಯನ್ನ ಅಧ್ಯಕ್ಷನನ್ನಾಗಿ ಮಾಡ್ಕೊಂಡಿವಿ. ಹಂಗ ಉಪಾಧ್ಯಕ್ಷನನ್ನು ಕೂಡ ಹೊರಗಿಂದ ಕರ್ಕೊಂಡ್ ಬರ್ತೀವಿ ಅಂತೇಳಿ ನೀವು ಹೇಳಕ್ ಬರಂಗಿಲ್ಲ. ಏನ್ ಮಾಡಬೇಕು? ನಿಮ್ಮಲ್ಲಿರುವ ಒಬ್ಬ ವ್ಯಕ್ತಿಯನ್ನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಬೇಕು. ಅವರ ಕೆಲಸ ಯಾವಾಗ ಅಧ್ಯಕ್ಷರು ಇರೋದಿಲ್ಲೋ ಅವಾಗ ಅವರು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾರೆ. ಯಾವಾಗ ಅಧ್ಯಕ್ಷರು ಇರೋದಿಲ್ಲ ಅಂತಂದ್ರೆ ರಾಷ್ಟ್ರಪತಿ ಪದವಿ ಖಾಲಿಯಾದಾಗ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡುವ ಸಮಯದಲ್ಲಿ ಈ ಅಧ್ಯಕ್ಷರ
ಪೋಸ್ಟ್ ಖಾಲಿ ಇರಬೇಕು 1. ಎರಡನೇದು ಲಾಂಗ್ ವೆಕೇಶನ್ ಹೋಗಿದ್ರು ಅಂತಂದ್ರೆ, ರಜೆ ಮೇಲೆ ಇದ್ರು ಅಂತಂದ್ರೆ 2. ಮೂರನೇದು ಅವ್ರಿಗೆ ಆರಾಮ್ ಇರ್ಲಿಲ್ಲ ಅಂತಂದ್ರೆ 3. ನಾಲ್ಕನೇದು ಅವರು ರಿಸೈನ್ ಮಾಡಿದ್ರು ಅಂತಂದ್ರೆ ಅವಾಗ ಯಾರು ಈ ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಇನ್ನ ಆರ್ಟಿಕಲ್ 89 ಉಪಬಂಧ 3 ಏನ್ ಹೇಳ್ತೈತಿ ಅಂತಂದ್ರೆ, ದ ಡೆಪ್ಯೂಟಿ ಚೇರ್ಮನ್ ಶಾಲ್ ವೆಕೇಟ್ ಹಿಸ್ ಆಫೀಸ್. ಡೆಪ್ಯೂಟಿ ಚೇರ್ಮನ್ ಇದ್ದವರು ಏನು ಉಪ ಅಧ್ಯಕ್ಷರಿದ್ದವರು ಅವರು ತಮ್ಮ ಪದವಿಗೆ ರಾಜೀನಾಮೆ ಕೊಡಬಾರದು ಅಂತ ಏನಿಲ್ಲ. ಏನ್ ಮಾಡ್ತಾರೆ, ಉಪಾಧ್ಯಕ್ಷರು ತಮ್ಮ ಪದವಿಗೆ ರಾಜೀನಾಮೆಯನ್ನ ಕೊಡಬಹುದು. ರಾಜ್ಯಸಭೆ ಉಪಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದು ಈಗ ನಾನು ರಾಜೀನಾಮೆ ಕೊಡುತ್ತಿದ್ದೇನೆ ಅಂತೇಳಿ ಉಪಾಧ್ಯಕ್ಷರು ರಾಜೀನಾಮೆಯನ್ನ ಕೊಡಬಹುದು. ಆವಾಗ ಪದವಿ ಖಾಲಿ ಆಗ್ತೈತಿ. ಯಾವ ಪದವಿ? ರಾಜ್ಯಸಭೆ ಉಪಾಧ್ಯಕ್ಷರ ಪದವಿ ಖಾಲಿ ಆಗ್ತೈತಿ. ಆವಾಗ ಏನ್ ಮಾಡ್ಬೇಕು ಅಂತಂದ್ರೆ ಮತ್ತೆ ಉಪಾಧ್ಯಕ್ಷರಿಗೆ ಎಲೆಕ್ಷನ್ ನಡೆಸಬೇಕು. ಯಾರು? ರಾಜ್ಯಸಭೆ ಸದಸ್ಯರು ತಮ್ಮೊಳಗೆ ಒಬ್ಬರನ್ನ ಮತ್ತೆ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು. ಒಬ್ಬ ವ್ಯಕ್ತಿ ಉಪಾಧ್ಯಕ್ಷನಾಗಿ ಆಯ್ಕೆ ಆದ ನಂತರ ಆತ ರಿಸೈನ್ ಮಾಡಕ್ ಬರುದಿಲ್ಲ ಅಂತಲ್ಲ. ಇಲ್ರಿ, ಕಷ್ಟಪಟ್ಟು ನಾವು ನಿಮ್ಮನ್ನೆಲ್ಲ ಆಯ್ಕೆ ಮಾಡಿವಿ, ನೀವು ಕಂಪಲ್ಸರಿ ಆ ಡ್ಯೂಟಿ ಮಾಡ್ಲೇಬೇಕು ಅಂತೇಳಿ ಯಾವುದೇ ವ್ಯಕ್ತಿಗೆ ಒತ್ತಾಯ ಮಾಡಕ್ ಬರೋದಿಲ್ಲ. ಅರ್ಥ ಆಯ್ತಾ? ಆ ವ್ಯಕ್ತಿ ರಿಸೈನ್ ಮಾಡಬಹುದು. ಆ ವ್ಯಕ್ತಿ ತನ್ನ ಆಫೀಸನ್ನ ಬಿಡಬಹುದು. ಹೌದಾ? ಅವಾಗ ಕೂಡ ಏನ್ ಮಾಡಬೇಕು, ರಾಜ್ಯಸಭೆ ಸದಸ್ಯರೆಲ್ಲರೂ ಸೇರಿಕೊಂಡು ಒಬ್ಬ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕು. ಡಿಸಿಷನ್ ಫಂಕ್ಷನ್ಸ್ ಆಫ್ ದಿ ರಾಜ್ಯಸಭಾ ಅಂದ್ರೆ ಇಷ್ಟು ಮಾತ್ರ ಕ್ಲಿಯರ್ ಆಕೈತಿ. ಉಪಾಧ್ಯಕ್ಷನ ಪದವಿಯೂ ಕೂಡ ಖಾಲಿ ಇರುವಂತಿಲ್ಲ. ಅವನ ಫಂಕ್ಷನ್ಸ್ ಲಿಮಿಟೆಡ್ ಇರಬಹುದು. ಅವನು ಅಧ್ಯಕ್ಷನಿಲ್ಲದಿರುವ ಸಮಯದಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡುವ ಸಂದರ್ಭಗಳು ಒದಗಿ ಬಂದಾಗ ಮಾತ್ರ ಅವನು ಅಧ್ಯಕ್ಷನಾಗಿ ಕೆಲಸ ಮಾಡಬಹುದು. ಅದಷ್ಟೇ ಒಂದು ಫಂಕ್ಷನ್ಸ್ ಲಿಮಿಟೆಡ್ ಇರಬಹುದು, ಮಿತಿಗೊಳಪಟ್ಟಿರಬಹುದು. ಆದರೆ ಆ ಪದವಿಯೂ ಕೂಡ ಖಾಲಿ ಇರುವಂತಿಲ್ಲ. ದಟ್ ಇಸ್ ಅನ್ ಆಫೀಸರ್ಸ್ ಆಫ್ ದಿ ಪೋಸ್ಟ್. ಆಫೀಸರ್ ಪೋಸ್ಟ್ ಅದು, ಅಧಿಕಾರಿಯ ಹುದ್ದೆ ಅದು. ಇನ್ನ ಮುಂದೆ ಬರ್ತವೆ ಏನು, ಫಂಕ್ಷನ್ಸ್ ಆಫ್ ದಿ ರಾಜ್ಯಸಭಾ, ಫಂಕ್ಷನ್ಸ್ ಆಫ್ ದಿ ಲೋಕಸಭಾ ಅಂದಾಗ ಅವು ಮುಂದೆ ಬರ್ತವೆ. ಅವಾಗ ಏನಾಗ್ತೈತಿ ಅಂತಂದ್ರೆ, ಯಾವ ಸದನದ ಸಮಿತಿಯಲ್ಲಿ ರಾಜ್ಯಸಭೆ ಉಪಾಧ್ಯಕ್ಷರು ಸದಸ್ಯರಿರುತ್ತಾರೋ ಅವರೇ ಆ ಸಮಿತಿಯ ಅಧ್ಯಕ್ಷರಾಗಿರ್ಬೇಕು ಅನ್ನೋದು ಒಂದು ಕಂಡೀಷನ್ ಇದೆ. If the vice president of the Rajya Sabha is a member of the committee, then he shall be act as a president of that committee. ಯಾವುದೇ ಸಮಿತಿಯ ಸದಸ್ಯನಾಗಿದ್ರೆ ಆ ಸಮಿತಿಯ ಅಧ್ಯಕ್ಷ ಅವನೇ ಆಗಿರಬೇಕು. ಬಿಕಾಸ್ ಆಫ್ ವಾಟ್? ಹಿ ಈಸ್ ದಿ ವೈಸ್ ಪ್ರೆಸಿಡೆಂಟ್. ವೈಸ್ ಪ್ರೆಸಿಡೆಂಟ್ ಆಫ್ ದಿ ರಾಜ್ಯಸಭಾ. ಅವರು ರಾಜ್ಯಸಭೆಯ ಉಪಾಧ್ಯಕ್ಷರಾಗಿರುವುದರಿಂದ ಅವರು ಯಾವುದೇ ಸದನದ ಸಮಿತಿಯ ಸದಸ್ಯರಾಗಿದ್ದಾಗ ಅವರಿಗೆ ಆ ಸಮಿತಿಯ ಅಧ್ಯಕ್ಷ ಆಗಬೇಕು. ಇಲ್ರಿ, ನಾ ಆಗ್ತೀನಿ ನೀ ಆಗ್ತೀನಿ ಅಂತ ಅನ್ನಕ್ ಬರೋದಿಲ್ಲ. ಈಸ್ ಅನ್ ವೆಟರಾನ್ ಪರ್ಸನ್ ಇನ್ ಹೈಯಾರ್ಕಿ ಒಳಗ. ಏನು ರಾಷ್ಟ್ರಪತಿ ಏನಂದ್ರೆ ಉಪರಾಷ್ಟ್ರಪತಿ ನಂತರ ಹಿಂಗೆ ಹೈಯಾರ್ಕಿ ಸಿಸ್ಟಮ್ ಬರ್ತೈತಿ. ದೊಡ್ಡವ ಯಾರ ಸಣ್ಣವ ಯಾರ ಅಂತೇಳಿ. ಹೌದಾ? ಆ ಹೈಯಾರ್ಕಿ ಸಿಸ್ಟಮ್ನೊಳಗೆ ರಾಜ್ಯಸಭೆಯ ಸದಸ್ಯರಿಗಿಂತ ಮೇಲಿರೋರು ಯಾರಪ್ಪ ಅಂತಂದ್ರೆ ಉಪಾಧ್ಯಕ್ಷ, ರಾಜ್ಯಸಭೆಯ ಉಪಾಧ್ಯಕ್ಷ. ಹೀಗಾಗಿ ಆತ ಸದನದ ಸಮಿತಿಯ ಸದಸ್ಯನಾಗಿದ್ದಾಗ ಆತನೇ ಅಧ್ಯಕ್ಷನಾಗಿರಬೇಕು ಅನ್ನೋದು ಅವಿವಾದಿತ ನಿಯಮ ಅದು, ಅದೇನಲ್ಲ. ಇಷ್ಟು ಮಾತ್ರ ಆರ್ಟಿಕಲ್ 89 ಬಗ್ಗೆ ಗೊತ್ತಿರಬೇಕು. ಏನು? ಉಪರಾಷ್ಟ್ರಪತಿಯು ರಾಜ್ಯಸಭೆಯ ಪದನಿಮಿತ್ಯ ಅಧ್ಯಕ್ಷರಾಗಿ, ಬರೀ ಅಧ್ಯಕ್ಷ ಅಷ್ಟ, ಪದನಿಮಿತ್ಯ ಅಂದ್ರೆ ರಾಜ್ಯಸಭೆಯ ಅಧ್ಯಕ್ಷರ ಪದವಿ ಎಲ್ಲಿ ತನಕ ಇರ್ತೈತೋ ಅದ್ರ ಅಧ್ಯಕ್ಷ ಯಾರು ಇರ್ತಾರೋ ಅಂತಂದ್ರೆ ಉಪರಾಷ್ಟ್ರಪತಿನೇ ಇರ್ತಾರೆ. ನೆನಪಲ್ಲಿ ಇರಬೇಕು. ಆಮೇಲೆ ರಾಜ್ಯಸಭೆಗೆ ಒಬ್ಬ ಉಪಾಧ್ಯಕ್ಷನನ್ನ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಇದ್ದೇ ಇದೆ. ಅಂದ್ರೆ ಆರ್ಟಿಕಲ್ 89 ಉಪಬಂಧ 2 ಏನ್ ಹೇಳ್ತೈತಿ ಅಂದ್ರೆ, ರಾಜ್ಯಸಭೆಯಲ್ಲಿ ಒಬ್ಬ ಉಪಾಧ್ಯಕ್ಷ ಇರಲೇಬೇಕು. ಅವನ ಕೆಲಸ ಏನು ಅಂತಾರೆ, ಅಧ್ಯಕ್ಷ ಅಬ್ಸೆಂಟ್ ಇದ್ದಾಗ ಅವತ್ತ ಅಧ್ಯಕ್ಷನಾಗಿ ಕೆಲಸ ಮಾಡಬೇಕು. ಆಮೇಲೆ ಉಪಾಧ್ಯಕ್ಷ ರಿಸೈನ್ ಮಾಡಿದ್ರು ಅಂತಂದ್ರೆ, ಉಪಾಧ್ಯಕ್ಷರ ಪದವಿ ಖಾಲಿ ಇದ್ದಾಗ ಮತ್ತೆ ರಾಜ್ಯಸಭೆಯ ಸದಸ್ಯರೆಲ್ಲರೂ ಕೂಡಿ ತಮ್ಮೊಳಗಿನ ಒಬ್ಬರನ್ನ ಉಪಾಧ್ಯಕ್ಷನನ್ನಾಗಿ ಆಯ್ಕೆ ಮಾಡಬೇಕು. ಸರ್, ಯಾವ ಸಮಯದಲ್ಲಿ ಉಪಾಧ್ಯಕ್ಷರ ಪದವಿ ಖಾಲಿ ಆಗ್ತೈತಿ ಅಂತ ಕೇಳಿದ್ರೆ ಅದು ಆರ್ಟಿಕಲ್ 90 ಡಿಸ್ಕಷನ್ ಮಾಡ್ತೈತಿ. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸಂವಿಧಾನದ ಕಲಂ 90 ಅದ್ರ ಬಗ್ಗೆ ಹೇಳ್ತೈತಿ ಯಾವ ಸಮಯದಲ್ಲಿ ಉಪ ಅಧ್ಯಕ್ಷರ ಪದವಿ ಖಾಲಿ ಆಗ್ತೈತಿ ಅಂತೇಳಿ. ಎಲ್ಲಿದ್ದು? ರಾಜ್ಯಸಭೆದ್ದು. ಆವಾಗ ಏನ್ ಮಾಡಬೇಕು, ರಾಜ್ಯಸಭೆಯ ಸದಸ್ಯರೆಲ್ಲರೂ ಕೂಡಿ ಮತ್ತೊಬ್ಬ ಉಪಾಧ್ಯಕ್ಷನನ್ನಾಗಿ ಆಯ್ಕೆ ಮಾಡಬೇಕು. ಆ ಸಮಯ ಸಂದರ್ಭಗಳು ಯಾವುವು ಅನ್ನೋದನ್ನ ಆರ್ಟಿಕಲ್ 90 ಡಿಸ್ಕಸ್ ಮಾಡ್ತೈತಿ. ಅದನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋದಲ್ಲಿ ಆರ್ಟಿಕಲ್ 89 ಬಗ್ಗೆ ನಿಮಗೆ ನೀಡಿರ್ತಕ್ಕಂಥ ಮಾಹಿತಿ ಎಲ್ಲರಿಗೂ ತಿಳಿದೈತಿ ಅಂತ ಹೇಳಿ ಅನ್ಕೊಂತೀನಿ. ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.